ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ದಿನಾಂಕ 28/2/2026 ಚಿಂತಾಮಣಿ ತಾಲೂಕು ಕೇರಾಗುಟ್ಟಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಶಿವಪ್ರಕಾಶ್ ರವರು, ನಿವೃತ್ತ ಗಣಿತ ವಿಷಯ ಪರಿವೀಕ್ಷಕರು, ಚಿಕ್ಕಬಳ್ಳಾಪುರ ಜಿಲ್ಲಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಯುತ NV ಶ್ರೀನಿವಾಸನ್ ರವರು ಉಪಸ್ಥಿತರಿದ್ದರು. ಶ್ರೀಯುತ ಶಿವಪ್ರಕಾಶ್ ಅವರು ಹಾಗೂ ಮುಖ್ಯ ಶಿಕ್ಷಕರಾದ ಶ್ರೀಯುತ ಜಮೀರ್ ಪಾಷಾರವರು ವಿಜ್ಞಾನದ ಬಗ್ಗೆ ಹಾಗೂ ವಿಜ್ಞಾನಿಗಳು ಮಾಡಿದಂತಹ ಆವಿಷ್ಕಾರಗಳ ಬಗ್ಗೆ ಅತ್ಯುತ್ತಮವಾದ ಒಂದು ವಿವರಣೆಯನ್ನು ನೀಡಿದರು ಹಾಗೂ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಹೆಚ್ಚು ಒಲವನ್ನು ಹೊಂದಿ ತಾವು ಕೂಡ ವಿಜ್ಞಾನಿಗಳಾಗಬೇಕೆಂದು ಪ್ರಚೋದನೆಯನ್ನು ನೀಡಿದರು. ನಂತರ ಮುಖ್ಯ ಅತಿಥಿಗಳಾದ ಶಿವಪ್ರಕಾಶ್ ಸರ್ ಅವರಿಗೆ, ಮುಖ್ಯ ಶಿಕ್ಷಕರಾದ ಜಮೀರ್ ಪಾಷಾ ಸರ್ ಅವರಿಗೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ NV ಶ್ರೀನಿವಾಸನ್ ರವರನ್ನು ಸನ್ಮಾನಿಸಲಾಯಿತು. ನಂತರ ಚಿತ್ರಕಲೆ, ಪ್ರಬಂಧ ರಚನೆ ಹಾಗೂ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ನೀಡಲಾಯಿತು ಹಾಗೂ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಸಮಾಧಾನಕರ ಬಹುಮಾನಗಳನ್ನು ಕೂಡ ನೀಡಲಾಯಿತು. CV ರಾಮನ್ ಭಾವಚಿತ್ರಕ್ಕೆ ಪೂಜೆಯನ್ನು ನೆರವೇರಿಸುವುದರೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು. ಕುಮಾರಿ ಚಂದನ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು ಹಾಗೂ ಗಣಿತ ಶಿಕ್ಷಕರಾದ ಶ್ರೀಯುತ ಮಂಜುನಾಥ್ ರವರು ಸ್ವಾಗತಿಸಿದರು. ಆಂಗ್ಲ ಭಾಷಾ ಶಿಕ್ಷಕರಾದ ಶ್ರೀಯುತ ರಘುನಾಥ್ ರೆಡ್ಡಿ ಅವರು ವಂದಿಸಿದರು. ಇಡೀ ಕಾರ್ಯಕ್ರಮವನ್ನು ಅನಿಲ್ ಕುಮಾರ್ ಅವರು ನೆರವೇರಿಸಿಕೊಟ್ಟರು. ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬ DVG ರವರ ಒಂದು ಸುಂದರ ಕಗ್ಗದೊಂದಿಗೆ ಈ ದಿನ ನಮ್ಮ ಶಾಲೆಯಲ್ಲಿ ಸುಂದರ್ಲಾಲ್ ಬಹುಗುಣ ಪರಿಸರ ಸಂಘ ವತಿಯಿಂದ ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತಿದ್ವಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮೆಲ್ಲರಿಗೂ ಗೊತ್ತಿದೆ, ಭಾರತದ ಹೆಸರನ್ನು ವಿಶ್ವದ ಭೂಪಟದಲ್ಲಿ ಅಜರಾಮರ ಮಾಡಿದಂತಹ ವಿಜ್ಞಾನಕ್ಕೆ ಮೊದಲ ನೊಬೆಲ್ ಪಾರಿತೋಷಕ ಪಡೆದಂತಹ ವ್ಯಕ್ತಿ ನಮ್ಮ CV ರಾಮನ್ ರವರು. ಅವರ ನೆನಪಿನಲ್ಲಿ ಈ ದಿನ ನಾವು ರಾಷ್ಟ್ರೀಯ ವಿಜ್ಞಾನ ದಿನನ ಆಚರಣೆ ಮಾಡ್ತಿದ್ದೀವಿ. ಈ ಒಂದು ಸುಂದರ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಪ್ರಾರ್ಥನೆ ನಡೆಸಿಕೊಡ್ಬೇಕಾಗಿ 9ನೇ ತರಗತಿ ವಿದ್ಯಾರ್ಥಿನಿ ಆದ ತನುಶ್ರೀ ಹಾಗೂ ತಂಡದಲ್ಲಿ ಪ್ರಾರ್ಥನೆ ವಿನಂತಿ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ, ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ, ಗರುಡ ವಾಹನ ಕೃಷ್ಣ ಗೋಪಿಕಾಪತೆ, ನಯನ ಮೋಹನ ಕೃಷ್ಣ ನೀರಜೇಕ್ಷಣ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ, ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ, ಸುಜನ ಬಾಂಧವ ಕೃಷ್ಣ ಸುಂದರ ಕೃತೆ, ಮದನ ಕೋಮಲ ಕೃಷ್ಣ ಮಾಧವ ಹರೇ, ವಸುಮತಿ ಪತೆ ಕೃಷ್ಣ ವಾಸವಾನುಜ, ವರಗುಣಾಕರ ಕೃಷ್ಣ ವೈಷ್ಣವ ಕೃತೆ. ಅಂತಹ 9ನೇ ತರಗತಿ ಎಲ್ಲ ವಿದ್ಯಾರ್ಥಿನಿಗಳಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಂತ ನಮ್ಮ ಶಾಲೆಯ ಗಣಿತ ಶಿಕ್ಷಕರಾದ ಮಂಜುನಾಥ್ ಸರಲ್ಲಿ ವಿನಂತಿ. ಈ ದಿನ ಇಡೀ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪಾರಿತೋಷಕವನ್ನು ಪಡೆದಂತಹ ಡಾಕ್ಟರ್ CV ರಾಮನ್ ರವರ ಹುಟ್ಟಿದ ಹಬ್ಬದ ದಿನದಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸುತ್ತಿರುವಂಥ ಈ ಶುಭ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಕೂಡ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ದಕ್ಷ
ಅಧಿಕಾರಿಗಳು ಆದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಆದಂತಹ ಇಡೀ ಜಿಲ್ಲೆಯಲ್ಲೇ ದಕ್ಷ ಅಧಿಕಾರಿ ಎಂದು ಹೆಸರನ್ನು ಪಡೆದಂತಹ ಶ್ರೀಯುತ ಜಮೀರ್ ಪಾಷಾ ಸರ್ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳು ಬಂದಿದ್ದಾರೆ. ಅವರು ಕೂಡ ಅಷ್ಟೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗಣಿತ ವಿಷಯ ಪರಿವೀಕ್ಷಕರಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರು ಒಬ್ಬ ದಕ್ಷ ಪ್ರಾಮಾಣಿಕ ವ್ಯಕ್ತಿಗಳು. ಯಾಕೆಂದರೆ ಅವರ ಬಾಯಲ್ಲಿ ನಾವು ಕೇಳೋಣ, ಅವರು ಎಷ್ಟೊಂದು ಎಫರ್ಟ್ಸ್ ಹಾಕಿದ್ದಾರೆ ಮಕ್ಕಳಿಗೆ. ಯಾಕಂದರೆ ನಾವು ಕೇಳ್ತಾ ಇದ್ವಿ ಯಾವಾಗಲೂ ವ್ಯಾಲ್ಯೂಯೇಷನಲ್ಲಿ ಹೋದಾಗ ನಮ್ಮ ಸರ್ ಯಾವಾಗಲೂ ಹೇಳ್ತಾ ಇದ್ವಿ. ಅಂಥ ಒಬ್ಬ ಉತ್ತಮ ವ್ಯಕ್ತಿಗಳು ಇವತ್ತು ನಮ್ಮ ಶಾಲೆಗೆ ಬಂದಿದ್ದಾರೆ. ಅವರ ಬಾಯಿಂದಲೇ ಅವ್ರು ಯಾವ ರೀತಿ ಅವರ ಅನುಭವಗಳನ್ನು ನಾವು ಕೇಳೋಣ. ಅಂಥ ಒಬ್ಬ ವ್ಯಕ್ತಿಗಳು ಇವತ್ತು ನಮ್ಮ ಶಾಲೆಗೆ ಬಂದಿದ್ದಾರೆ. ನಾನು ಅವರಿಗೆ ಹೃತ್ಪೂರ್ವಕವಾಗಿ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಮಕ್ಕಳ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಶಿವಪ್ರಕಾಶ್ ಅವರಿಗೆ. ಅದೇ ರೀತಿ ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀಯುತ ಎನ್ ವಿ ಶ್ರೀನಿವಾಸನ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ರೂಪರೇಷೆಗಳನ್ನು ನೀವೇ ಪುಟಾಣಿ ಮಕ್ಕಳು ನೀವಿದ್ರೇ ಕಾರ್ಯಕ್ರಮ ಅಲ್ವಾ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಈ ಒಂದು ಸ್ವಾಗತ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಇಲಾಖೆ ಈ ರಾಷ್ಟ್ರೀಯ ವಿಜ್ಞಾನ ದಿನದಂದು ಒಂದು ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಬೇಕು ಅಂತ ಹೇಳಿರ್ತಾರೆ. ಅದನ್ನು ಬೆಳಗ್ಗೆ ಪ್ರಾರ್ಥನೆಯಲ್ಲಿ ಮಾಡಿದ್ದೀವಿ ಅಂತ ಹೇಳಿದ್ರು. ಮತ್ತೊಮ್ಮೆ ಒಂದು ಸಾರಿ ಪ್ರತಿಜ್ಞಾ ವಿಧಿಯನ್ನು ನಾವೆಲ್ಲರೂ ಮಾಡೋಣ. ವಿಜ್ಞಾನ ಶಿಕ್ಷಕರಾದಂಥ ಕುಮಾರಿ ಹೇಮಾ ಮೇಡಮ್ ಅವರಲ್ಲಿ ಮನವಿ ಮಾಡಿಕೊಳ್ತೇವೆ. ರೂಪಿಸಿಕೊಳ್ಳುತ್ತೇನೆಂದು ಈ ಮೂಲಕ ರಾಷ್ಟ್ರೀಯ ವಿಜ್ಞಾನ ದಿನದಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಭಾರತ್, ಜೈ ಕರ್ನಾಟಕ, ಜೈ ಸಂವಿಧಾನ, ಜೈ ವಿಜ್ಞಾನ. ಈ ದಿನದ ಮಹತ್ವದ ಕುರಿತು ಎರಡು ಮಾತಾಡಬೇಕಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀಯುತ ಶಿವಪ್ರಕಾಶ್ ಸರಲ್ಲಿ ವಿನಂತಿಸಿಕೊಳ್ತೇವೆ. ನಮಸ್ಕಾರ. ನಮ್ಮ ದೇಶದಲ್ಲಿ ನಾವು ಅನೇಕ ರೀತಿಯ ಆಚರಣೆಗಳನ್ನು ಮಾಡ್ತೀವಿ. ಅದೇ ರೀತಿ ಇವತ್ತು ನಾವು ನಮ್ಮ ದೇಶದಾದ್ಯಂತ, ಪ್ರಪಂಚದಾದ್ಯಂತ ಅಲ್ಲ ದೇಶದಾದ್ಯಂತ ಇವತ್ತು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ನ್ಯಾಷನಲ್ ಸೈನ್ಸ್ ಡೇ ಅಂತ ನಾವು ಆಚರಣೆ ಮಾಡ್ತೀವಿ. ಇದಕ್ಕೆ ಕಾರಣ ಏನು ಅಂತ, ಪ್ರತಿಯೊಂದು ಜನ್ಮ ದಿನಾಚರಣೆ ಆಗಿರ್ಬೋದು, ಪ್ರತಿಯೊಂದು ಯಾವುದೇ ದಿನದ ಆಚರಣೆ ಮಾಡಬೇಕಾಗಿದ್ದರೆ ಅದಕ್ಕೆ ಒಂದು ಹಿನ್ನೆಲೆ ಇರುತ್ತೆ, ಒಂದು ಬ್ಯಾಕ್ಗ್ರೌಂಡ್ ಇರುತ್ತೆ. ಸರ್ ಸಿ ವಿ ರಾಮನ್, ಸರ್ ಚಂದ್ರಶೇಖರ ವೆಂಕಟರಾಮನ್ ಎಂಬುದು ಸಿ ವಿ ರಾಮನ್ ರವರ ಪೂರ್ಣ ಹೆಸರು. ಇವರು ಭಾರತ ಕಂಡ ಮಹಾನ್ ವಿಜ್ಞಾನಿ, ಭೌತ ವಿಜ್ಞಾನಿ, ಫಿಸಿಸಿಸ್ಟ್ ಅಂತ ಕರಿತೀವಿ. ಫಿಸಿಕ್ಸ್ ಭೌತಶಾಸ್ತ್ರ, ಫಿಸಿಸಿಸ್ಟ್ ಅಂತಂದರೆ ಭೌತಶಾಸ್ತ್ರಜ್ಞರು ಅಥವಾ ಭೌತ ವಿಜ್ಞಾನಿ. ಇವರು 1888 ನವೆಂಬರ್ 7ನೇ ತಾರೀಕು ತಮಿಳುನಾಡಿನ ತಿರುಚಿರಾಪಳ್ಳಿ ಜನಿಸ್ತಾರೆ. ಇವರ ತಂದೆ ಚಂದ್ರ ವೆಂಕಟ ಅಯ್ಯರ್ ಆಗಿರ್ತಾರೆ. ಇವರು ಒಬ್ಬ ಪ್ರಖ್ಯಾತ ಪ್ರೊಫೆಸರ್ ಆಗಿರ್ತಾರೆ. ಆಮೇಲಿಂದ ಇವರು ಅನೇಕ ವರ್ಷಗಳ ಕಾಲ ತಂದೆ ತಾಯಿಯ ಜೊತೆಯಲ್ಲೇ ತಮಿಳುನಾಡಿನ ಬೇರೆ ಬೇರೆ ಸ್ಕೂಲುಗಳಲ್ಲಿ ಕಾಲೇಜುಗಳಲ್ಲಿ ಓದ್ತಾರೆ. ಆಮೇಲಿಂದ ಒಳ್ಳೆಯ ಉದ್ಯೋಗವೂ ಸಿಗುತ್ತೆ. ಕಲ್ಕತ್ತಾದಲ್ಲಿ ಉನ್ನತವಾಗಿರುವಂಥ ಒಂದು ಹುದ್ದೆಯನ್ನು ಸಹ ಅವರು ಅಲಂಕರಿಸ್ತಾರೆ. ಅವರು ಏನೇ ಕೆಲಸ ಮಾಡಿದ್ರೂ ಸಹ ಅವರಿಗೆ ವಿಜ್ಞಾನದಲ್ಲಿ ತುಂಬ ಅಭಿರುಚಿ ಇರುತ್ತೆ. ನಾನು ಏನನ್ನ ಮಾಡಿ ಒಂದು ವಿಜ್ಞಾನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ನಾನು ಒಬ್ಬ ವಿಜ್ಞಾನಿ ಆಗಬೇಕು, ಏನಾದರೂ ಒಂದು ಆವಿಷ್ಕಾರ ಅಂದ್ರೇನು, ಆವಿಷ್ಕಾರ ಅಂತಂದರೆ ಒಂದು ಹೊಸದನ್ನು ಕಂಡುಹಿಡಿಯೋದು, ಅದು ಸೈಂಟಿಸ್ಟ್ನ ಲಕ್ಷಣ. ಈ ಥರ ಮಾಡಬೇಕು ಅಂಥೇಳಿ ಮನಸ್ಸಿನಲ್ಲಿ ಇರುತ್ತೆ.
ಅವರು ಕಲ್ಕತ್ತಾದಲ್ಲಿ ಒಳ್ಳೆಯ ಉದ್ಯೋಗದಲ್ಲಿದ್ದೂ ಸಹ ಯಾವಾಗಲೂ ಸಹ ಸಮಯ ಸಿಕ್ಕಾಗಲೆಲ್ಲನೂ ಅಲ್ಲೇ ಒಂದು ಪ್ರಯೋಗಶಾಲೆಗೆ ಹೋಗಿ ಅನೇಕ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ. ಕೊನೆಗೆ ಅವರು ಬೆಂಗಳೂರಿಗೆ ಬಂದು ಭಾರತೀಯ ವಿಜ್ಞಾನ ಸಂಸ್ಥೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಭಾರತೀಯ ವಿಜ್ಞಾನ ಸಂಸ್ಥೆ ಅನೇಕ ಪ್ರಯೋಗಗಳನ್ನು ಮಾಡಿದಂತಹ ಪ್ರಯೋಗಶಾಲೆ ಇದೆ. ಅವರು ಏನೇನೋ ಪ್ರಯೋಗಕ್ಕೆ ಉಪಯೋಗಿಸ್ತಾ ಇದ್ದರು, ಉಪಕರಣಗಳು ಸಹ ಇದೆ. ನಮ್ಮ ಸರ್ ಸಿ ವಿ ರಾಮನ್ ರವರು ಬೆಂಗಳೂರಿನಲ್ಲಿ ಸಂಶೋಧನೆ ಮಾಡಿದ್ದಲ್ಲೇನೆ. ಅವರ ಒಂದು ಅವರು ಮೊದಲನೆಯ ಯಾವುದು ಭಾರತೀಯ ವಿಜ್ಞಾನ ಸಂಸ್ಥೆಯ ಮೊದಲನೇ ಡೈರೆಕ್ಟರ್ ಅವರೇ ಆಗೋದು. ಮತ್ತು ಅವ್ರು ಏನು ಸಂಶೋಧನೆ ಮಾಡಿದ್ರು ಆ ಕೇಂದ್ರಕ್ಕೆ ಇವತ್ತು ರಾಮನ್ ಸಂಶೋಧನಾ ಕೇಂದ್ರ, ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ RRI ಅಂತ ನಾವು ಕರಿತೀವಿ. ಸೊ ಇವತ್ತು ಕ್ಲಾಸಲ್ಲಿ ನೀವು ತಿಳ್ಕೊಂಡಿದ್ದೀರಾ ಅಂದರೆ ಡೀಟೇಲಾಗಿ ತಿಳ್ಕೊಬೇಕು. ಅದನ್ನು ನಿಮ್ಮಷ್ಟು ನೀವೇ ಪ್ರಶ್ನೆಗಳು ಹಾಕ್ಕೋಬೇಕು. ನಿಮ್ಗೆ ಏನೋ ಪ್ರಶ್ನೆಗಳು ಬಂದರೆ ಇಮ್ಮಿಡಿಯೇಟಾಗಿ ಮೇಷಗಳ ಹತ್ರ ಅದನ್ನು ಕೇಳಿ ಪರಿಹರಿಸ್ಕೋಬೇಕು. ಮೇಷಗಳಿಗೆ ಗೊತ್ತಿಲ್ಲ ಅಂದರೆ ಎಲ್ಲನೂ ಹುಡ್ಕೊಂಡು ಬಂದಾದರೂ ನಿಮಗೆ ಅದನ್ನು ಪರಿಹರಿಸ್ತಾರೆ. ಅದಕ್ಕೋಸ್ಕರ ಯಾವುದೇ ಪ್ರಶ್ನೆ ಮನಸ್ಸಿನಲ್ಲಿ ಉಳಿಸ್ಕೊಳ್ದಿರ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಸೊ ನಿಮಗೆ ಇನ್ನೂ ಒಳ್ಳೆಯ ಭವಿಷ್ಯ ಇದೆ, ಉಜ್ವಲವಾದ ಭವಿಷ್ಯ ಇದೆ. ರಾಮನ್ ಸಂಶೋಧನಾ ಸಂಸ್ಥೆ, ಭಾರತೀಯ ವಿಜ್ಞಾನ ಸಂಸ್ಥೆ, ಇಲ್ಲೆಲ್ಲನೂ ಸಹ ನೀವು ಮುಂದೆ ಚೆನ್ನಾಗಿ ಓದ್ಬಿಟ್ಟು ಅಲ್ಲೆಲ್ಲನೂ ಸಹ ಸಂಶೋಧನೆ ಮಾಡಿ ವಿಜ್ಞಾನಿಗಳಾಗಬಹುದು. ಸೊ ಹೀಗೆ ಒಂದು ಏಕವರ್ಣೀಯ ಬೆಳಕನ್ನು ಸಾವಯವ ದ್ರಾವಕದ ಮೂಲಕ ಹಾದು ಹೋಗುವಂತೆ ಮಾಡಿದಾಗ ಕೆಲವು ಬೆಳಕು ಏನಾಗುತ್ತೆ, ಅದರ ಮೂಲಕ ಹಾದು ಹೋಗುತ್ತೆ. ಕೆಲವು ಬೆಳಕು ಬೇರೆ ಬೇರೆ ಕೋಣೆಗಳಲ್ಲಿ ಚದುರುತ್ತೆ. ಅರ್ಥ ಆಯ್ತಾ? ಸಾಮಾನ್ಯ ಬೆಳಕಿನ ಅಂತೆಯೇ ಈ ಒಂದು ಏಕವರ್ಣೀಯ ಬೆಳಕನ್ನು ಸಹ ಚದುರುತ್ತೆ. ಇದರ ಆಧಾರದ ಮೇಲೆ ಅವರು ಏನು ಹೇಳ್ತಾರೆ ಅಂದರೆ ಬೆಳಕಿನ ಚದುರುವಿಕೆ ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದಕ್ಕೆ ರಾಮನ್ ಪರಿಣಾಮ ಅಂತಲೇ ಕರೀತಾರೆ. ರಾಮನ್ ಮತ್ತು ಸ್ಮೆಕೆಲ್ ಎನ್ನುವಂಥ ಇಬ್ಬರು ವಿಜ್ಞಾನಿಗಳು ಇದನ್ನು ಜಾಯಿಂಟಾಗಿ ಕಂಡುಹಿಡಿತಾರೆ. ಈ ಪರಿಣಾಮವನ್ನು ಅವರಿಬ್ಬರಿಗೂ ಸಹ ಜಾಯಿಂಟಾಗಿ ನೊಬೆಲ್ ಪಾರಿತೋಷಕ ಬರುತ್ತೆ. ನೊಬೆಲ್ ಪಾರಿತೋಷಕ ಅನ್ನೋದು ಸ್ವೀಡನ್ ದೇಶದವರು. ಯಾವ ದೇಶದವರು? ಸ್ವೀಡನ್ ದೇಶದವರು ಕೊಡುವಂತಹ ಅತ್ಯುನ್ನತವಾಗಿರುವಂಥ ಒಂದು ಪ್ರಶಸ್ತಿ. ವಿಜ್ಞಾನ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಶಾಂತಿ, ಈ ಥರ ಎಕನಾಮಿಕ್ಸು ಅಂದರೆ ಅರ್ಥಶಾಸ್ತ್ರ, ಈ ಥರ ಬೇರೆ ಬೇರೆ ರಂಗಗಳಲ್ಲಿ ಈ ಒಂದು ನೊಬೆಲ್ ಪ್ರಶಸ್ತಿಯನ್ನು ಕೊಡುತ್ತೆ. ಸರ್ ಸಿ ವಿ ರಾಮನ್ ರವರು ಈ ಒಂದು ಬೆಳಕಿನ ಚದುರುವಿಕೆ ಪ್ರಯೋಗ ಏನಿರುತ್ತೆ ಇದಕ್ಕೆ ರಾಮನ್ ಪರಿಣಾಮ ಅಂತ ಕರಿತೀವಿ. ಈ ಪರಿಣಾಮ ಬಹಳ ಪ್ರಮುಖವಾಗಿರುವಂಥದ್ದು ವಿಜ್ಞಾನ ರಂಗದಲ್ಲಿ. ಇದನ್ನು ಉಪಯೋಗಿಸ್ಕೊಂಡು ಅನೇಕ ಪ್ರಯೋಜನಗಳನ್ನು ಪಡ್ಕೊತೀವಿ ನಾವು. ಅನೇಕ ಪ್ರಯೋಜನಗಳು. ಒಂದು ಅಣುವಿನಲ್ಲಿರುವಂತಹ ಪರಮಾಣುಗಳ ಸಂಯೋಜನೆ ಹೇಗಿರುತ್ತೆ, ಆಟಮಿಕ್ ಸ್ಟ್ರಕ್ಚರ್ ಹೇಗಿರುತ್ತೆ ಒಂದು ವಸ್ತುವಿನಲ್ಲಿ ಅನ್ನೋದನ್ನು ತಿಳ್ಕೊಳ್ಬೇಕಾಗಿದ್ದರೆ, ಆಮೇಲಿಂದ ಈ ಒಂದು ಮಾಲಿಕ್ಯುಲರ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಕರಿತೀವಿ ಅದ್ರ ಬಗ್ಗೆ, ಆಮೇಲಿಂದ ಮೆಟೀರಿಯಲ್ ಸೈನ್ಸ್ ಇದ್ರ ಬಗ್ಗೆ ಅನೇಕ ವಿಚಾರಗಳ ಬಗ್ಗೆ ನಮಗೆ ತಿಳ್ಕೊಳ್ಳೋಕ್ಕೆ ಇದರಿಂದ ಸಾಧ್ಯ ಆಯಿತು ಅನ್ನೋದು ಬಹಳ ಮುಖ್ಯವಾಗಿರುವಂಥ ವಿಚಾರ. ಇವರು 1928ರಲ್ಲಿ ಈ ಪ್ರಯೋಗವನ್ನು ಮಾಡ್ತಾರೆ. ಫೆಬ್ರವರಿ 28ನೇ ತಾರೀಕು ಇದನ್ನು ಹೊರಗಡೆ ಪ್ರಪಂಚಕ್ಕೆ ಬಿಡ್ತಾರೆ. ಅದಕ್ಕೋಸ್ಕರ ನಾವು ಫೆಬ್ರವರಿ 28ನ್ನು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂತ ಮಾಡ್ತೀವಿ. ನಮ್ಮ ದೇಶದಲ್ಲಿ 1986ನೇ ಇಸ್ವಿಯಿಂದ ಈ ಒಂದು ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಸ್ವಿಟ್ಜರ್ಲೆಂಡ್ ದೇಶದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ವಿಚಾರ ತಿಳ್ಕೊಂಡಿರಿ. ಸ್ವಿಟ್ಜರ್ಲೆಂಡ್ ದೇಶದಲ್ಲಿ ಒಂದು ಸಲ ನಮ್ಮ ದೇಶದ ರಾಷ್ಟ್ರಪತಿಯಾಗಿದ್ದಂತಹ ಮತ್ತು ಅವರಿಗೆ ಮಿಸೈಲ್ ಮ್ಯಾನ್ ಅಥವಾ ಕ್ಷಿಪಣಿಗಳ ಜನಕ ಅಂತ ಕರೀತಾರೆ. ಯಾರು ನಮ್ಮ ದೇಶಕ್ಕೆ ರಾಷ್ಟ್ರಪತಿಯಾಗಿದ್ದರು? ಕ್ಷಿಪಣಿ ತಜ್ಞ ಹೇಳು. ಡಾಕ್ಟರ್ APJ ಅಬ್ದುಲ್ ಕಲಾಂರವರು ಹೋಗಿದ್ದಾಗ ಅವರ ನೆನಪಿಗೋಸ್ಕರ ಸ್ವಿಟ್ಜರ್ಲೆಂಡ್ ದೇಶದವರು ಮೇ 6ನೇ ತಾರೀಕನ್ನು ಪ್ರತಿ ವರ್ಷವೂ ಸಹ ವಿಜ್ಞಾನ ದಿನಾಚರಣೆ ಅಂತ ಮಾಡ್ತಾರಂತ. ಅವರು ನೋಡಿ ಅವರು ವಿಜ್ಞಾನ ದಿನಾಚರಣೆ ಸ್ವಿಟ್ಜರ್ಲೆಂಡ್ ದೇಶದವರು ಮಾಡುವಂಥದ್ದು ಅಬ್ದುಲ್ ಕಲಾಂರವರ ನೆನೆಸ್ಕೊಳ್ಳೋಕ್ಕೋಸ್ಕರ ಮಾಡುವಂಥದ್ದು. ನಮ್ಮ ದೇಶದಲ್ಲಿ ವಿಜ್ಞಾನ ದಿನಾಚರಣೆಯನ್ನು ಯಾವ ಒಬ್ಬ ವ್ಯಕ್ತಿಯನ್ನು ನೆನೆಸ್ಕೋಬೇಕು ನಾವು? ಸರ್ ಸಿ ವಿ ರಾಮನ್ ರವರು. ಅವರು ಯಾವ ರಾಜ್ಯದವರವರು? ತಮಿಳುನಾಡಿನವರು. ಆದರೆ ಅವರು ಸಂಶೋಧನೆ ಮಾಡಿದ್ದು, ಅವರು ಹೆಚ್ಚಿನ ದಿನಗಳನ್ನೆಲ್ಲ ಕಳೆದಿದ್ದು ನಮ್ಮ ಬೆಂಗಳೂರಿನಲ್ಲಿ. ಅರ್ಥ ಆಯ್ತಾ? ಅವರು ಅನೇಕ ಈ ಒಂದು
ಇದು ಸಂಗೀತ ಉಪಕರಣಗಳ ಮೇಲೆಲ್ಲನೂ ಸಹ ಪ್ರಯೋಗ ಮಾಡಿದ್ದಾರೆ. ನೀವು ಅಲ್ಲಿಗೆ ಹೋದಾಗ, ನಾನು ಒಂದು ಸಲ ಹೋಗಿದ್ದೆ, ಅಲ್ಲಿ ರಾಮನ್ ಸಂಶೋಧನಾ ಸಂಸ್ಥೆ ಇದೆ, ನೀವು ವಿಸಿಟ್ ಕೊಡ್ಬೋದಲ್ಲಿ. ನೀವು ವಿಸಿಟ್ ಕೊಡೋಕ್ಕೋಸ್ಕರ ಹೋಗೋದಲ್ಲ, ನೀವು ಮುಂದೆ ನೀವೆಲ್ಲರೂ ಸಹ ಅಲ್ಲೇನೇ ಸಂಶೋಧನೆ ಮಾಡೋದಕ್ಕೆ, ಡಾಕ್ಟ್ರೇಟ್ ಮಾಡೋದಕ್ಕೆ ಅಲ್ಲೇ ನೀವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ರಿ ಅಂಥೇಳಿ ನಾನು ಇಷ್ಟಪಡ್ತೀನಿ. ಇವರಿಗೆ 1930ರಲ್ಲಿ ನೊಬೆಲ್ ಪಾರಿತೋಷಕ ಬರುತ್ತೆ. ಆಮೇಲಿಂದ 1954ರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಭಾರತ ರತ್ನ ಎನ್ನುವಂಥ ಒಂದು ಪ್ರಶಸ್ತಿಯನ್ನು ಇವರಿಗೆ 1954ರಲ್ಲಿ ಕೊಡ್ತಾರೆ. ಆಮೇಲಿಂದ ಇವರಿಗೆ 1929ರಲ್ಲಿ ನಮ್ಮನ್ನು ಆಳ್ತಾ ಇದ್ದಂಥವರು ಇಂಗ್ಲೀಷ್ನವರು. ಇವರು ಮಾಡಿರುವಂತಹ ಸಾಧನೆಯನ್ನು ಗಮನಿಸಿ ಗೌರವಿಸಿ ಇಂಗ್ಲೆಂಡ್ ದೇಶದ ರಾಣಿ ಅವರಿಗೆ ಸರ್ ಎನ್ನುವಂಥ ಒಂದು ಬಿರುದನ್ನು ಕೊಡ್ತಾರೆ. ಸರ್ ಸಿ.ವಿ. ರಾಮನ್, ಸರ್ ಎಂ ವಿಶ್ವೇಶ್ವರಯ್ಯ. ಹೇಳಿದ್ದೀರಾ? ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಅನ್ನೋದು ಇಂಗ್ಲೀಷ್ನವರ ಕಾಲದಲ್ಲಿ ಇದ್ದಂತಹ ಒಂದು ಉನ್ನತವಾಗಿರುವಂತಹ ಒಂದು ಗೌರವ ಆಗಿರುತ್ತದೆ. ಸೊ ಇದಿಷ್ಟನ್ನು ಸಹ ಸರ್ ಸಿ.ವಿ. ರಾಮನ್ ಬಗ್ಗೆ ನೀವು ತಿಳ್ಕೊಬೇಕಾಗಿರುವಂಥ ವಿಚಾರಗಳು. ನಮ್ಮ ದೇಶದಲ್ಲಿ ಸರ್ ಸಿ.ವಿ. ರಾಮನ್ರಂತೆ ತುಂಬ ಕಷ್ಟಪಟ್ಟು ತುಂಬ ಅನೇಕ ವಿಚಾರಗಳನ್ನು ತಿಳ್ಕೊಂಡು ನಮ್ಮ ಸಮಾಜಕ್ಕೆ, ಇಡೀ ಪ್ರಪಂಚಕ್ಕೆ ಎಲ್ರಿಗೂ ಅನುಕೂಲ ಆಗೋ ಥರ ಮಾಡಿದಂತಹ ಅನೇಕ ಮಹನೀಯರಿದ್ದಾರೆ. ಉದಾಹರಣೆಗೆ ಅಬ್ದುಲ್ ಕಲಾಂ. ಕರೆಕ್ಟ್ ಅಲ್ವಾ? ಅಬ್ದುಲ್ ಕಲಾಂರವರ ಮಾತುಗಳು ಯಾವತ್ತಿಗೂ ಪ್ರಸ್ತುತ. ಅವ್ರು ಹೇಳಿರೋಂಥ ಮಾತುಗಳನ್ನೆಲ್ಲ ಸಂಗ್ರಹ ಮಾಡಿ ಅವರಷ್ಟು ಆಗದೇ ಇದ್ದರೂ ಸಹ ನಾವು ಅವರ ಆಗೋ ಥರ ಆದ್ರೂ ಸಹ ನಾವು ಪ್ರಯತ್ನ ಪಡಬೇಕು ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಭೇಟಿ ಕೊಡಬೇಕಾಗುತ್ತೆ. ಉದಾಹರಣೆಗೆ ನಮ್ಮ ಗೌರಿಬಿದನೂರಿನಲ್ಲಿ ವಿಜ್ಞಾನ ಕೇಂದ್ರ ಇದೆ. ಡಾಕ್ಟರ್ ಎಚ್ ನರಸಿಂಹಯ್ಯ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಅಂತ ಇದೆ. ಇವ್ರನ್ನೆಲ್ಲ ಬೇಕಾಗಿರುವಂಥ ಒಂದು ಜಾಗ ಅದು. ಗೌರಿಬಿದನೂರಿಂದ ಮಧುಗಿರಿ ಅಥವಾ ತುಮಕೂರಿಗೆ ಹೋಗೋ ದಾರಿನಲ್ಲಿ ಸುಮಾರು ಒಂದು 6-7 ಕಿಲೋಮೀಟ್ರು ಗೌರಿಬಿದನೂರಿಂದ ಹೋದಾಗ, ಒಂದು 10 ಕಿಲೋಮೀಟ್ರ್ ಹೋದಾಗ ನಿಮಗೆ ಡಾಕ್ಟರ್ ಎಚ್ ನರಸಿಂಹಯ್ಯ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಅಂತ ಒಂದಿದೆ. ಅಲ್ಲಿ ನೀವು ದಿನ ಎಲ್ಲ ನೋಡಬೇಕು. ಅಷ್ಟು ತುಂಬ ಚೆನ್ನಾಗಿರುವಂಥ ಒಂದು ವಿಜ್ಞಾನದ ಒಂದು ಉಪಕರಣಗಳೆಲ್ಲನೂ ಸಹ ಅಲ್ಲಿ ಇಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ಮುಂದಕ್ಕೆ ಬಂದರೆ ಅಲ್ಲಿ ರಾಮನ್ ಸಂಶೋಧನಾ ಸಂಸ್ಥೆ ಇದೆ. ಅಲ್ಲಿ ರೇಡಿಯೋ ಟೆಲಿಸ್ಕೋಪ್ಗಳೆಲ್ಲ ಇವೆ. ಅದರ ಸಹಾಯದಿಂದ ನಿಮಗೆ ನಕ್ಷತ್ರಗಳ ಬಗ್ಗೆ ಎಲ್ಲನೂ ಸಹ ವಿಜ್ಞಾನಿಗಳಿದ್ದಾರೆ. ಅಲ್ಲೆಲ್ಲನೂ ಸಹ ತಿಳಿಸ್ತಾರೆ. ಅಲ್ಲಿಂದ ಅದೇ ನೀವು ಹೋದಾಗ, ನಿಮ್ಮ ಸ್ಕೂಲಿಂದಾಗಲಿ ಅಥವಾ ನಿಮ್ಮ ಮನೆಯಿಂದ ಯಾರನ್ನು ಹೋದಾಗ, ಅಲ್ಲಿ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಅಂತ, ಅಲ್ಲಿ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಂತ ಇದೆ. ತುಂಬ ಚೆನ್ನಾಗಿದೆ, ನೀವು ನೋಡಬೇಕು. ನಾವು ಈ ಥರ ವಿಜ್ಞಾನ ಕೇಂದ್ರಗಳನ್ನು, ವಿಜ್ಞಾನದ ಪ್ರದೇಶಗಳನ್ನು, ವಿಜ್ಞಾನಿಗಳನ್ನು ನಾವು ಮಾತಾಡೋದ್ರಿಂದ, ನೋಡೋದ್ರಿಂದ, ಕೇಳೋದ್ರಿಂದ ನಮ್ಮ ವೈಚಾರಿಕತೆ ಜಾಸ್ತಿ ಆಗುತ್ತೆ. ನಮ್ಮ ಸಮಾಜದಲ್ಲಿ ಮೌಢ್ಯ ಜಾಸ್ತಿ ಇದೆ. ಏನು ಹೇಳಲ್ಲ ಕೇಳಲ್ಲ, ನಾವು ಸುಮ್ಮನೆ ನಂಬ್ತಾ ಇರ್ತೀವಿ. ಅದಕ್ಕೋಸ್ಕರನೇ ನಮ್ಮ ಗೌರಿಬಿದನೂರಿನ ಹೊಸೂರಿನಲ್ಲಿ ಇದ್ದಂತಹ ನಮಗೆ, ನಾವು ನ್ಯಾಷನಲ್ ಕಾಲೇಜಲ್ಲಿ ಗೌರಿಬಿದನೂರಲ್ಲಿ ಓದ್ತಾ ಇದ್ದಾಗ ಮಹಾನ್ ವ್ಯಕ್ತಿ ಅವರು ಡಾಕ್ಟರ್ ಎಚ್ ನರಸಿಂಹಯ್ಯ. ಅವರು ನಮ್ಮ ಜೊತೆಗೆ ಬಂದು ಕೂತ್ಕೊಂಡು ಅವರೂ ಸಹ ಇವರೆಲ್ಲ ಹೇಗೆ ಪಾಠ ಮಾಡ್ತಾರೆ, ಲೆಕ್ಚರ್ಸು, ಮಕ್ಕಳು ಯಾಕೆ ಕೇಳ್ತಾರೆ, ಕ್ವಶನ್ ಮಾಡ್ತಾರಾ ಇಲ್ವಾ ಅಂಥೇಳಿ ಅವರು ನಮ್ಮನ್ನೆಲ್ಲ ಪರೀಕ್ಷೆ ಮಾಡ್ತಾಯಿದ್ರು. ಅವರ ಹೆಸರಿನಲ್ಲೇ ಡಾಕ್ಟರ್ ಎಚ್ ನರಸಿಂಹಯ್ಯ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಮಾಡಿದ್ದಾರೆ. ಅವರು ಒಂದು ವಿಷಯ ಹೇಳಿದ್ದಾರೆ, ಯಾವುದನ್ನೇ ಪ್ರಶ್ನಿಸದೆ ಒಪ್ಪಬೇಡಿ. ಅದಕ್ಕೋಸ್ಕರ ಅವರ ಒಂದು ಸಮಾಧಿಯನ್ನು ಗೌರಿಬಿದನೂರಲ್ಲಿ ನ್ಯಾಷನಲ್ ಹೈಸ್ಕೂಲ್ ಅಂತ ಇದೆ, ಅವ್ರದ್ದು ಅಲ್ಲೇ ಸಮಾಧಿ ಕಟ್ಟಿದ್ದಾರೆ. ಆ ಸಮಾಧಿ ಹತ್ರ ಮೇಲ್ಗಡೆ ಏನು ಹಾಕಿದ್ದಾರೆ, ಒಂದು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಕ್ವಶನ್ ಮಾರ್ಕ್ ಉದ್ದೇಶ ಏನು? ಪ್ರಶ್ನೆ ಮಾಡು. ನೀನು ಯಾವುದೇ ಪ್ರಶ್ನೆ ಮಾಡಿದ್ರೆ ಯಾವುದೂ ಒಪ್ಕೋಬಾರ್ದು. ಸುಮ್ಮನೆ ಹೇಳಿದ್ದೆಲ್ಲ ಕೇಳ್ಕೊಂಡಿರೋದಲ್ಲ. ನಾವು ಪಾಠ ಮಾಡುವಾಗ ನಿಂಗೆ ಅರ್ಥ ಆಗಲಿಲ್ವ, ಕ್ವಶನ್ ಮಾಡಬೇಕು. ನನಗಿದು ಅರ್ಥ ಆಗಲಿಲ್ಲ, ಧೈರ್ಯವಾಗಿ ಕೇಳಬೇಕು. ಯಾರೋ ಏನೋ ಅನ್ಕೊತಾರೆ, ನಂಗೆ ನಾಚಿಕೆ ಆಗುತ್ತೆ, ಭಯ ಆಗುತ್ತೆ ಅಂದ್ಕೊಂಡಿದ್ರೆ ನಾವು ಜೀವನದಲ್ಲಿ ಮುಂದೆ ಬರೋದಿಲ್ಲ. ಪ್ರಶ್ನೆ ಮಾಡಬೇಕು, ಚೆನ್ನಾಗಿ ವಿಚಾರ ತಿಳ್ಕೊಳ್ಬೇಕು. ಬುಕ್ಕಲ್ಲಿ ಏನೇನಿದೆ ವಿಚಾರಗಳೆಲ್ಲ ಸಂಗ್ರಹ ಮಾಡ್ಕೋಬೇಕು. ನಿಮಗೆ ಏನು ಗೊತ್ತಾಗಲಿಲ್ಲ ಅದನ್ನ ನಾವು ಮಾಸ್ಟರ್ಗಳನ್ನ ಹೋಗಿ ಸಂಪರ್ಕ ಮಾಡಿ, ಸರ್ ಇದು ಅರ್ಥ ಆಗಲಿಲ್ಲ. ಯಾಕೆಂದರೆ ನಾಳೆ ದಿನ ನೀವು ಚೆನ್ನಾಗಿ ಈ ಥರ ಮುಂದೆ ದೊಡ್ಡ ವ್ಯಕ್ತಿಗಳಾಗಬೇಕು. ಇಂಜಿನಿಯರ್ಗಳಾಗ್ಬೋದು, ಡಾಕ್ಟ್ರುಗಳಾಗ್ಬೋದು, ವಿಜ್ಞಾನಿಗಳಾಗ್ಬೋದು. ಈ ಥರ ದಿನಾಚರಣೆಗಳನ್ನ ಮಾಡಿದ್ದಕ್ಕೂ ನಾವು ಸಾರ್ಥಕ ಆದ ಯಾವಾಗ ಅಂದರೆ, ನಾವು ಅವರ ಜೀವನದಲ್ಲಿ ಒಂದು ಚೂರಾದರೂ ಅಳವಡಿಸ್ಕೋಬೇಕು. ಅವ್ರು ಹೇಳ್ತಾರೆ, ಎಲ್ಲರಾಗಲಿ ನಾವು ತುಂಬ ತಾಳ್ಮೆ ಇಟ್ಕೋಬೇಕು. ಯಾವಾಗಲೂ ತಾಳ್ಮೆ ಮತ್ತು ತುಂಬ ಸತತವಾದ ಕೆಲಸ, ಹಾರ್ಡ್ ವರ್ಕ್ ಇರಬೇಕು.
ಸುಮ್ಮನೆ ಏನಪ್ಪ ಮೇಷಾನೆ ಏನೋ ಹೇಳಿದ್ದಾರೆ, ಅಥವಾ ಮನೆಯಲ್ಲಿ ಅಪ್ಪ ಅಮ್ಮ ಏನು ಅನ್ಕೊಂತಾನೆ, ಸುಮ್ಮನೆ ಬುಕ್ ತೆಗೆದುಬಿಟ್ಟು ಮಲ್ಕೊಂಡ್ಬಿಡೋದು ಅಥವಾ ಟಿ ವಿ ನೋಡೋದು, ಮೊಬೈಲ್ ನೋಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅವತ್ತು ನೂಕು ಬಿಡೋದಲ್ಲ. ಇವತ್ತು ಬೆಳಗ್ಗೆ ಇದ್ದಾಗಿಂದ ನಾನು ರಾತ್ರಿ ಮಲ್ಕೊಳ್ಳೋ ತನಕ ನಾನು ಏನೇನು ವಿಚಾರಗಳು, ಹೊಸ ಹೊಸ ವಿಚಾರಗಳು, ಪಾಠಗಳು ಏನೇನು ಕಲ್ತ್ಕೊಂಡಿದ್ದೀನಿ ಅದೊಂದು ಮುಖ್ಯ. ಆ ಥರ ನೀವು ಮಾಡಿದ್ದೀರಾ ಅಂದರೆ ಮಾತ್ರನೇ ಇಂಥ ಮಹಾನ್ ವ್ಯಕ್ತಿಗಳು ನಮಗೆ ಏನಾದರೂ ಮಾಡಿರೋದಕ್ಕೂ ಸಾರ್ಥಕ ಆಗುವಂಥದ್ದು. ಅದಕ್ಕೋಸ್ಕರ ಇವರ ಒಂದು ಜೀವನದ ಏನೇನು ಹೇಳಿದ್ದಾರೆ, ಇವರ ಒಂದು ಸಂಪೂರ್ಣವಾದ ಬುಕ್ಸ್ ಎಲ್ಲನೂ ಸಿಗುತ್ತೆ. ಅವರ ಜೀವನ ಚರಿತ್ರೆಗಳೆಲ್ಲನೂ ಸಹ ನೀವು ಯಾವುದೋ ಒಬ್ಬ ವಿಜ್ಞಾನಿ ಜೀವನ ಚರಿತ್ರೆ ಓದಿ ಅಷ್ಟು ಸುಲಭ ಅಲ್ಲ, ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ ಅನ್ನೋದು. ಮೇಡಮ್ ಕ್ಯೂರಿ ರೇಡಿಯಂ ಕಂಡುಹಿಡಿದಂಥವರು ಪೋಲೆಂಡ್ ದೇಶದವಳು. ಆಕೆಗೆ ಏನಮ್ಮ ತಗೋ ಅಂಥೇಳಿ ಅವ್ರ ಅಪ್ಪ ಅಮ್ಮ ಬರ್ತ್ಡೇಗೆ ಏನಾದರೂ ದುಡ್ಡನ್ನು ಕೊಟ್ಟರೆ ಆಕೆ ಆವತ್ತಿನ ದಿನ ಒಂದು ಚಾಕ್ಲೇಟ್ ತಿಂದು ಉಳಿದಿದ್ದ ದುಡ್ಡೆಲ್ಲನೂ ಸಹ ವಿಜ್ಞಾನದ ಉಪಕರಣಗಳೆಲ್ಲನೂ ಸಹ ಪರ್ಚೇಸ್ ಮಾಡ್ತಾ ಇದ್ಲಂತೆ. ಆವತ್ತು ವಿಜ್ಞಾನಿಗಳಿಗೆ ಸರಿಯಾಗಿ ಗೌರವ ನೀಡ್ತಾ ಇರಲಿಲ್ಲ, ಎಲ್ಲೂ ಒಳ್ಳೆ ಅವಕಾಶಗಳು ಕೊಡ್ತಾ ಇರಲಿಲ್ಲ. ಆಕೆಗೆ ಎಲ್ಲೋ ಒಂದು ಕಡೆ ಗೋಡೌನಲ್ಲಿ ಎಲ್ಲ ಕಸ ಬಿಸಾಕಿರೋವಂಥ ಜಾಗದಲ್ಲಿ ಒಂದು ರೂಮ್ನಲ್ಲಿ ಕೆಳಗಡೆ ಫ್ಲೋರಲ್ಲಿ ಕೊಟ್ಟಿದ್ದರಂತೆ ಜಾಗ. ಅಲ್ಲಿ ಆಕೆ ಈ ರೇಡಿಯಂ ಎನ್ನುವಂಥ ಒಂದು ಬಹಳ ಮುಖ್ಯವಾಗಿರುವಂಥ ಒಂದು ವಸ್ತುವನ್ನು ಕಂಡುಹಿಡ್ತಾ ಇದ್ದಾರೆ. RA ಅದರ ಸಂಕೇತ RA ರೇಡಿಯಂ ಅಂತ ಹೇಳ್ಬಿಟ್ಟು. ಪೊಲೋನಿಯಂ ಪೋಲೆಂಡ್ ದೇಶ ಆಕೆ ಕಂಡುಹಿಡಿದಂಥ ಒಂದು ಹೆಸರನ್ನು ಪೊಲೋನಿಯಂ ತನ್ನ ದೇಶದ ನೆನಪಿಗೋಸ್ಕರ PO ಪೊಲೋನಿಯಮ್ಮು ಅದನ್ನು ಕಂಡುಹಿಡಿತಾಳೆ. ಆಕೆ ಇಡೀ ಜೀವನ ಎಲ್ಲನೂ ಸಹ ಅವನು ಕಂಡುಹಿಡಿಬೇಕಾಗಿದ್ದರೆ ಏನು ಮಾಡ್ತಾಳೆ, ಯುರೇನಿಯಂ ಅದರಿಂದ ಕಾಯಿಸಿ ಅದರಿಂದ ರೇಸ್ ಬರುತ್ತೆ, ರೇಡಿಯೇಷನ್ಸ್ ಬರುತ್ತೆ, ಒಂದೇ ಸಮ ರೇಡಿಯೇಷನ್ಸು ಹಾದು ಹೋಗಿ ಕೊನೆಗೆ ಕ್ಯಾನ್ಸರ್ನಿಂದ ಸಾಯ್ತಾಳೆ. ಅಂದರೆ ಮನುಷ್ಯನ ಉದ್ಧಾರಕ್ಕೋಸ್ಕರ ತಮ್ಮ ಪ್ರಾಣಗಳನ್ನೇ ತ್ಯಾಗ ಮಾಡಿದಂತಹ ಅನೇಕ ವ್ಯಕ್ತಿಗಳು ನೀವು ನೆನೆಸ್ಕೋಬೇಕು. ಅವರ ಜೀವನ ಚರಿತ್ರೆಗಳನ್ನು ಓದಬೇಕು. ಅವ್ರ ಥರ ನೀವು ಸಹ ಆಗಬೇಕು. ಆಗಲೇ ಸಹ ಇಂಥ ದಿನಾಚರಣೆಗಳು, ವಿಜ್ಞಾನ ದಿನಾಚರಣೆಗಳೆಲ್ಲ ಆಚರಣೆ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ದಿನ ಕರೆಸಿ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ, ಎಲ್ಲ ಶಿಕ್ಷಕರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್. ಈ ದಿನದ ರಾಷ್ಟ್ರೀಯ ವಿಜ್ಞಾನ ದಿನದ ಮಹತ್ವ, CV ರಾಮನ್ ರವರ ಕುರಿತು, ಹಾಗೂ ಬೆಳಕು ಅಂದ್ರೇನು, ಬೆಳಕಿನ ಗುಣಲಕ್ಷಣಗಳು, ಯಾವ ರೀತಿ ರಾಮನ್ ಪರಿಣಾಮ ಕೆಲಸ ಮಾಡುತ್ತೆ ಅಂತ ತುಂಬ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಂಥ ಶಿವಪ್ರಕಾಶ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ಕೆಲವು ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ವಿ. ಡ್ರಾಯಿಂಗ್ ಇರಬಹುದು, ಬೇರೆ ಬೇರೆ ಇವೆಂಟ್ಸನ್ನು ಹಮ್ಮಿಕೊಂಡಿದ್ವಿ. ಈ ಇವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆಯ ಸ್ಥಾನವನ್ನು ಪಡೆದಿರುವಂಥ ಎಲ್ಲ ವಿದ್ಯಾರ್ಥಿಗಳ ಬಗ್ಗೆ ಬಹುಮಾನ ವಿತರಣೆಯನ್ನು ನಡೆಸ್ಕೊಡ್ತಾರೆ. ನಮ್ಮ ಹಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ ರಾಷ್ಟ್ರೀಯ ವಿಜ್ಞಾನ ದಿನದ ಪ್ರಯುಕ್ತ. ಮೊದಲಿಗೆ ಚಿತ್ರಕಲೆ ಸ್ಪರ್ಧೆಯಲ್ಲಿ ಫಸ್ಟ್ ಪ್ಲೇಸ್ ಚಂದನ 9B ಮಗು ಫಸ್ಟ್ ಪ್ಲೇಸ್ ಬಂದಿದ್ದಾರೆ. ಆಕೆಗೆ ಬಹುಮಾನ ವಿತರಣೆ. ಚಿತ್ರಕಲೆಯಲ್ಲಿ ದ್ವಿತೀಯ ಸ್ಥಾನ. ಅದೇ ರೀತಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ಅದೇ ರೀತಿ ಮತ್ತೊಂದು ಸ್ಪರ್ಧೆ, ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪ್ರದೀಪ್ 9K ಪ್ರದೀಪ್ ಪ್ರಥಮ ಸ್ಥಾನ ಪಡೆದಿದ್ದಾನೆ. ಈ ಬಹುಮಾನ ವಿತರಣೆ ಮಾಡಬೇಕಾಗಿ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಹಾಗೂ ಶ್ರೀನಿವಾಸರಲ್ಲಿ ಕೇಳ್ಕೊಳ್ತೇನೆ. ದ್ವಿತೀಯ ಸ್ಥಾನ ವರುಣ 9K, ತೃತೀಯ ಸ್ಥಾನ ನಿತಿನ್ 8B, ಅದೇ ರೀತಿ ಚರ್ಚಾ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ರಿಜ್ವಾನ್ 9B. ದ್ವಿತೀಯ ಸ್ಥಾನ ಶ್ರೀಧರ 9A ಹಾಗೂ ತೃತೀಯ ಸ್ಥಾನ ಸಾಹಿರ್ 8B.
ಅದೇ ರೀತಿ ಮತ್ತೊಂದು ಕಾರ್ಯಕ್ರಮ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ರಕ್ಷಿತಾ 9B. ಅದೇ ರೀತಿ ಇಬ್ಬರು ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದಿದ್ದಾರೆ, ರಕ್ಷಿತಾ 9B ಹಾಗೂ ಭರತ್ ರೆಡ್ಡಿ 9B. ಕಿಶೋರ್ 8A ದ್ವಿತೀಯ ಸ್ಥಾನ ಪಡೆದಿರ್ತಾನೆ. ಅದೇ ರೀತಿ ಮತ್ತೊಬ್ಬ ವಿದ್ಯಾರ್ಥಿನಿ ಅಮೃತ 9B. ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡಿದ್ದ ಪ್ರತಿಯೊಬ್ಬರಿಗೂ ಬಹುಮಾನ ಇದೆ. 1 by 1 ಬಂದು ಬಹುಮಾನ ತಗೋಬೇಕು. ಬಹುಮಾನ ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರು ಯಾವುದೇ ಸ್ಪರ್ಧೆ ಕೊಡಲಿ ಭಾಗವಹಿಸಲೇಬೇಕು. ಮಾಸ್ಟರ್ ಹೇಳಿದ್ರಲ್ವಾ, ಪ್ರತಿಯೊಂದರಲ್ಲೂ ನಾವು ಭಾಗವಹಿಸಲೇಬೇಕು. ಅದೇ ರೀತಿ ಅತಿಥಿಗಳು ಆಗಿರುವಂಥ ಹಾಗೂ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಆಗಿರುವಂಥ ಶ್ರೀನಿವಾಸ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ಕುರಿತು 2 ಮಾತಾಡಬೇಕಾಗಿ ವಿನಂತಿ. ಹಾಗೂ ಮುಂದಿನ ಭಾನುವಾರ ನಡೆಯಲಿರುವ ಮಹಿಳಾ ದಿನಾಚರಣೆ ಶುಭಾಶಯಗಳು. ಮಕ್ಕಳೇ, ಈಗ ವಿಜ್ಞಾನ ತುಂಬ ಮುಂದುವರೆದಿದೆ. ಇವತ್ತು ನಾವು ವಿಜ್ಞಾನ ದಿನಾಚರಣೆಯನ್ನು ರಾಮನ್ ಪರಿಣಾಮ ವಿಚಾರವಾಗಿ ಸಿ ವಿ ರಾಮನ್ ರವರನ್ನು ಗುರುತಿಸುವ ಸಲುವಾಗಿ, ಅವರನ್ನು ಗೌರವಿಸುವ ಸಲುವಾಗಿ ಇವತ್ತು ವಿಜ್ಞಾನ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ. ಈ ವಿಜ್ಞಾನ ದಿನಾಚರಣೆಯಲ್ಲಿ ಇವತ್ತು ನಮಗೆ ಬೆಳಗ್ಗೆ ಇದ್ದಾಗಿಂದ ಹಿಡಿದು ಮೊಬೈಲು, ಟಿ ವಿ, ಲೈಟು, ಫ್ಯಾನು, ಬಸ್ಸು, ಹೀಗೆ ಎಲ್ಲಕ್ಕೂ ನಮಗೆ ವಿಜ್ಞಾನ ತಂತ್ರಜ್ಞಾನ ಬೇಕು. ಇವತ್ತು ಮಕ್ಕಳಾದ ನೀವು ಮೂಢನಂಬಿಕೆಗಳನ್ನು ಬಿಟ್ಟು ವೈಜ್ಞಾನಿಕ ಮನೋಭಾವವನ್ನು ಪರಿಶೀಲನೆಯೊಂದಿಗೆ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ತಾ, ಇದುವರೆಗೂ ಸಹ ಉಪನ್ಯಾಸ ನೀಡಿದಂತಹ ಶಿವಪ್ರಕಾಶ್ ಸರ್ ಅವರು ನಿಮಗೆ ಹಲವಾರು ವಿಜ್ಞಾನಿಗಳ ಹೆಸರನ್ನು ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ರು. ಅವರು ಸರ್ ಐಸಾಕ್ ನ್ಯೂಟನ್ ಆಗ್ಬೋದು, ಗೆಲಿಲಿಯೋ ಆಗ್ಬೋದು, ಮೇಡಮ್ ಕ್ಯೂರಿ ಆಗ್ಬೋದು, ಸಿ ವಿ ರಾಮನ್ ಆಗ್ಬೋದು, ಲೂಯಿ ಪಾಶ್ಚರ್ ಆಗ್ಬೋದು, ಹೀಗೆ ಹಲವಾರು ವಿಜ್ಞಾನಿಗಳ ಹೆಸರನ್ನು ಅವರು ಉಲ್ಲೇಖ ಮಾಡಿದ್ರು. ಹಾಗಾಗಿ ಇವತ್ತು ವಿಜ್ಞಾನ ದಿನಾಚರಣೆಯ ಸುಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ತಮ್ಮ ಶಾಲೆಗೆ ಸರ್ ಅವರು ಹೇಳಿದಂಥ ಅನೇಕ ವಿಜ್ಞಾನಿಗಳ ಭಾವಚಿತ್ರಗಳನ್ನು ಮಾಹಿತಿಯೊಂದಿಗೆ ನಾವು ಶಾಲೆಗೆ ನೀಡ್ತಾ ಇದ್ದೀನಿ. ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಕೋರ್ತಾ ಇದ್ದೀನಿ. ಈ ದಿನದ ಕಾರ್ಯಕ್ರಮದ ಕುರಿತು ಮಕ್ಕಳಲ್ಲಿ ನಮ್ಮ ವಿಜ್ಞಾನದ ಕುರಿತು ವೈಜ್ಞಾನಿಕ ಮಹತ್ವವನ್ನು ಬೆಳೆಸ್ಕೋಬೇಕು ಅನ್ನೋ ಉದ್ದೇಶದಿಂದ ಅವರೆಲ್ಲ ಭಾವಚಿತ್ರಗಳನ್ನು ಲ್ಯಾಮಿನೇಟೆಡ್ ಭಾವಚಿತ್ರಗಳನ್ನು ತಂದಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತೇನೆ. ನಮ್ಮ ಶಾಲೆಗೆ ಆಗಮಿಸಿ
ವೇದಿಕೆಯ ಮೇಲೆ ಉಪಸ್ಥಿತರಾಗಿ ಅತ್ಯುತ್ತಮವಾದ ರೀತಿಯಲ್ಲಿ ವಿಷಯವನ್ನು ತಿಳಿಸಿಕೊಟ್ಟಂತಹ ಆತ್ಮೀಯ ಸಹೋದ್ಯೋಗಿಗಳು ಹಾಗೂ ಮಿತ್ರರು ಆದಂತಹ ಶ್ರೀಯುತ ಶಿವಪ್ರಕಾಶ್ ಅವರೇ, ಹಾಗೂ ನಮ್ಮ ಶಾಲೆಗೆ ಭೇಟಿ ನೀಡಿ ಕನ್ನಡ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರತಕ್ಕಂತಹ ಶ್ರೀಯುತ ಶ್ರೀನಿವಾಸರವರೇ, ಹಾಗೂ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡಿ ಇವತ್ತು ಎಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರಾ. ರಾಷ್ಟ್ರೀಯ ವಿಜ್ಞಾನ ದಿನ ಇಡೀ ದೇಶದಾದ್ಯಂತ ಇವತ್ತು ಆಚರಿಸ್ತಿದ್ದೀವಿ. ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ, ಇದರ ಉಪಯೋಗಗಳೇನು, ಇದರ ಮಹತ್ವ ಏನು, ಇವತ್ತೇ ಯಾಕೆ ಮಾಡ್ತಾ ಇದ್ದೀವಿ. ಸರ್ ಸಿ ವಿ ರಾಮನ್ ರವರ ಒಂದು ಕೊಡುಗೆ ನಮ್ಮ ದೇಶಕ್ಕೆ ಮತ್ತು ಇಡೀ ನಮ್ಮ ದೇಶಕ್ಕಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ಅವರ ಕೊಡುಗೆ ಏನು, ರಾಮನ್ ಪರಿಣಾಮವನ್ನು ಕೊಟ್ಟರು, ಅದರಿಂದ ಏನೆಲ್ಲ ನಾವು ಉಪಯೋಗಗಳನ್ನು ಇವತ್ತು ಪಡ್ಕೊಳ್ತಾ ಇದ್ದೀವಿ, ಎಲ್ಲ ವಿಷಯಗಳ ಬಗ್ಗೆ ನಮ್ಮ ಶಿವಪ್ರಕಾಶ್ ಸರ್ ಅವರು ಮತ್ತು ಅನಿಲ್ ಸರ್ ಅವರು ಎಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈ ದಿನದ ಮಹತ್ವವನ್ನು ನೀವು ಇದನ್ನು ಬರೆದಿಟ್ಕೋಬೇಕು. 1928 ಫೆಬ್ರವರಿ 28 ಇವತ್ತಿನ ದಿನ ವಿಜ್ಞಾನದಲ್ಲಿ ಬಹಳ ಒಂದು ಪ್ರಮುಖ ದಿನ. ಏನು ಈ ಒಂದು ಬೆಳಕಿನ ಪರಿಣಾಮದ ಬಗ್ಗೆ ಅವರು ಒಂದು ಸಿದ್ಧಾಂತವನ್ನು ಒಂದು ಜಗತ್ತಿಗೆ ಕೊಟ್ಟ ದಿನ ಇದು. ಅದರ ಸವಿನೆನಪಿನಲ್ಲಿ ನಾವು ಇವತ್ತು ವಿಜ್ಞಾನ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ವಿಜ್ಞಾನ ದಿನಾಚರಣೆಯನ್ನು ಆಚರಿಸಬೇಕು ಅಂತಕ್ಕಂಥದ್ದನ್ನು ನಾವು 2 ದಿನದ ಹಿಂದೆಯೇ ಚರ್ಚೆ ಮಾಡಿದ್ದೀವಿ. ಯಾಕಂತಂದರೆ ಈಗ SLC ಎಕ್ಸಾಮ್ ನಡೀತಾ ಇರೋದ್ರಿಂದ ನಮಗೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ತೊಡಗಿಸ್ಕೊಂಡು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ. ಆದರೂ ಕೂಡ 8 ಮತ್ತು 9ನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನೇ ಬಳಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ರೂಪಿಸಿದ್ದೀವಿ. ನಮ್ಮ ವಿಜ್ಞಾನ ಶಿಕ್ಷಕಿಯಾದಂತಹ ಹೇಮಾ ಮೇಡಮ್ರವರು ಸುಮಾರು ಎಲ್ಲ ಶಿಕ್ಷಕರ ಸಹಕಾರದೊಂದಿಗೆ ನಿನ್ನೆಯಿಂದ ನಿಮಗೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮತ್ತು ಬೆಳಿಗ್ಗೆ ಬೇರೆ ಬೇರೆ ರೀತಿಯ ಒಂದು ಸ್ಪರ್ಧೆಗಳನ್ನು ನಡೆಸ್ಕೊಂಡು ಅದರಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡ್ತಕ್ಕಂಥದ್ದು. ಮತ್ತು ಇವತ್ತಿನ ದಿನ ಈಗ ಪ್ರತಿದಿನ ನಾವು ವಿಷಯಗಳನ್ನು ಹೇಳ್ತಾ ಇರ್ತೀವಿ, ನಿಮಗೆ ಕ್ಲಾಸ್ ರೂಮಲ್ಲಿ ಹೇಳ್ತೀವಿ, ಬೇರೆ ಬೇರೆ ಕ್ಲಾಸ್ ಮಾಡಿದಾಗಲೂ ಹೇಳ್ತೀವಿ. ವಿಶೇಷವಾಗಿ ಇವತ್ತು ಈ ಒಂದು ದಿನದ ಬಗ್ಗೆ ಮಾಹಿತಿಯನ್ನು ಮಕ್ಕಳಿಗೆ ತಿಳಿಸ್ಕೊಡೋಣ ಅಂತಕ್ಕಂಥ ನೆನಪು ಮಾಡಿಕೊಂಡಾಗ ನನಗೆ ನಮ್ಮ ಸ್ನೇಹಿತರ ಜ್ಞಾಪಕ ಬಂದರು. ಅವರನ್ನು ಕರೆಯೋಣ. ಅವರು ಇಲ್ಲೇ ಗೌರಿಬಿದನೂರಿನಿಂದ ಬರಬೇಕು, ಫ್ರೀಯಾಗಿದ್ದರೆ ಬರ್ತೀನಿ ಅಂತ ಹೇಳಿದರು. ಅದೇ ರೀತಿ ಅವರು ಬೆಳಿಗ್ಗೆನೇ ಹೊರಟು ನಮ್ಮ ಶಾಲೆಗೆ ಬಂದು ಇವತ್ತು ಬೆಳಿಗ್ಗೆಯಿಂದ ನಮ್ಮ ಜೊತೆ ಕಾಲವನ್ನು ಕಳೆದಿದ್ದಾರೆ ಮತ್ತು ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇದು ಬೆಳಕಿನ ಪರಿಣಾಮ ಮತ್ತು ರಾಮನ್ನ ಒಂದು ರಾಮನ್ ಎಫೆಕ್ಟ್ ಅಂತಲೇ ಇದು ಒಂದು ಪ್ರಖ್ಯಾತಿಯಾಗಿರ್ತಕ್ಕಂಥದ್ದು. ಇದನ್ನು ತಿಳ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಬೆಳಕಿನ ವಿದ್ಯಮಾನಗಳು ಹೇಗಿದೆ, ಬೆಳಕಲ್ಲಿ ಏನೆಲ್ಲ ನಾವು ವಿಷಯಗಳನ್ನು ತಿಳ್ಕೋಬೋದು, ಇವೆಲ್ಲ ಸಂಕೀರ್ಣ ವಿಷಯಗಳು. ಇವುಗಳನ್ನೆಲ್ಲವನ್ನು ಬಹಳ ಸುಲಭವಾದ ರೀತಿಯಲ್ಲಿ ಅರ್ಥ ಆಗುವ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಹಲವಾರು ವಿಜ್ಞಾನಿಗಳ ಕೊಡುಗೆಗಳನ್ನು ನಮಗೆ ಅವರ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇವತ್ತು ಇನ್ನೊಂದು ಪ್ರಮುಖ ದಿನ ಏನಪ್ಪ ಅಂತಂದರೆ 1928 ಇದೇ ಫೆಬ್ರವರಿ 28ರಂದು ಅಲೆಕ್ಸಾಂಡರ್ ಫ್ಲೆಮಿಂಗ್, ಗೊತ್ತಲ್ಲ ನಿಮಗೆ ಯಾರು? ವೆರಿ ಗುಡ್, ಐತಲ್ಲಿ ಹೇಳಿದ್ದೆ ನಾನು, ನೋಡೋ ಜ್ಞಾಪಕ ಇದೆ. ವಿಷಯ ತಿಳ್ಕೊಂಡ್ರೆ ಒಂದ್ಸಲಿ ನಿಮ್ಗೆ ಜ್ಞಾಪಕ ಇರ್ತದೆ, ತಿಳ್ಕೋಬೇಕಷ್ಟೇ. ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದಂಥ ಒಬ್ಬ ಖ್ಯಾತ ವಿಜ್ಞಾನಿ, ಅಮೇರಿಕಾ ದೇಶದ ಒಬ್ಬ ಡಾಕ್ಟ್ರು. ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿ ಡಾಕ್ಟ್ರ್ ಆಗ್ತಾರೆ. ಡಾಕ್ಟ್ರ್ ಆದಮೇಲೆ ಅವರು ಬರೀ ವೈದ್ಯಕೀಯ ಕೆಲಸ ಮಾಡ್ಕೊಂಡಿರಲಿಲ್ಲ, ಅದರ ಜೊತೆಗೆ ಸಂಶೋಧನೆಯೂ ಮಾಡ್ತಾರೆ, ವಿಜ್ಞಾನಿಯಾಗೂ ಕೆಲಸ ಮಾಡ್ತಾರೆ. ಈ ವಿಜ್ಞಾನಿಗಳು ಹೆಂಗಪ್ಪ ಅಂತಂದರೆ ತಮಗಾಗಿ ತಾವೇನು ಮಾಡ್ಕೊಳ್ಳಲ್ಲ, ಬರೀ ಪ್ರಪಂಚಕ್ಕಾಗಿ ಏನಾದರೂ ಒಂದು ಕೊಡುಗೆ, ಒಂದು ಹುಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅವರು. ಅರ್ಥ ಆಯ್ತಾ? ಹಾಗೆ ಈ ಒಂದು ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿತಾರೆ. ಆ ಪೆನ್ಸಿಲಿನ್ ಔಷಧಿ ತುಂಬ ಕಾಯಿಲೆಗಳಿಗೆ ಒಂದು ಔಷಧಿ, ದಿವ್ಯ ಔಷಧಿ ಆಗಿಬಿಡುತ್ತೆ ಆಗಿನ ಕಾಲದಲ್ಲಿ.
ಅವ್ರಿಗೂ ಕೂಡ ನೊಬೆಲ್ ಪಾರಿತೋಷಕ ಸಿಗ್ತದೆ. ಆಗ ಈ ಮಹಾಯುದ್ಧಗಳಾಗುತ್ತೆ, 1ನೇ ಮತ್ತು 2ನೇ ಮಹಾಯುದ್ಧ. ಅವಾಗ ಸುಮಾರು ಜನ ಸತ್ತೋಗ್ಬಿಡ್ತಾರೆ, ಸುಮಾರು ಜನ ಗಾಯಾಳುಗಳಾಗ್ತಾರೆ. ಅಂಥ ಸಂದರ್ಭದಲ್ಲಿ ಈ ಪೆನ್ಸಿಲಿನ್ ಔಷಧಿ ಎಷ್ಟೋ ಜನರನ್ನು ಉಳಿಸುತ್ತೆ. ಹಾಗೆ ಸುಮಾರು ಜನ ವಿಜ್ಞಾನಿಗಳು ಇದ್ದಾರೆ. ಆ ಎಲ್ಲ ವಿಜ್ಞಾನಿಗಳನ್ನು ನಾವು ನೆನೆಸ್ಕೊಳ್ತೀವಿ. ಸರ್ ಸಿ ವಿ ರಾಮನ್ರವರು ಇಲ್ಲಿ ರೂಪಕ. ನಮ್ಮ ವಿಜ್ಞಾನ ದಿನಾಚರಣೆ ಅಂದರೆ ಇವರ ಒಂದು ದಿನವನ್ನು ನಾವು ವಿಜ್ಞಾನ ದಿನಾಚರಣೆ ಏನು ಅವರ ಒಂದು ಬೆಳಕಿನ ಪರಿಣಾಮವನ್ನು ಘೋಷಣೆ ಮಾಡಿದ್ದ ದಿನವನ್ನು ವಿಜ್ಞಾನ ದಿನಾಚರಣೆ ಅಂತ ಕರಿತೀವಿ. ಅವರ ಜೊತೆಗೆ ನಾವು ಬೇರೆ ವಿಜ್ಞಾನಿಗಳನ್ನು ಕೂಡ ಜ್ಞಾಪಿಸ್ಕೋಬೇಕು. ಬೇರೆ ವಿಜ್ಞಾನಿಗಳ ಒಂದು ಏನು ಕೊಡುಗೆ ಏನಿದೆ ಅದು ನಮ್ಮ ದೇಶದವರಾಗಿರ್ಬೋದು ಅಥವಾ ಪಾಶ್ಚಿಮಾತ್ಯ ದೇಶದವರಾಗಿರ್ಬೋದು, ಎಷ್ಟೊಂದು ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರಲ್ವಾ. ನೋಡಿ, ಇವತ್ತು ನಾವು ಮೈಕ್ ಹಿಡ್ಕೊಂಡು ಚೆನ್ನಾಗಿ ಇಲ್ಲಿ ಮಾತಾಡ್ತೀವಿ, ಆದರೆ ಮೈಕ್ ಹೇಗೆ ಬಂತು, ಯಾರು ಕಂಡುಹಿಡಿದ್ರು? ಈಗ ಲೈಟ್ ಬಳಸ್ತೀವಿ ನಾವು, ಏನು ಆ ಲೈಟನ್ನು ಹೇಗೆ ಕಂಡುಹಿಡಿದ್ರು? ನಾವು ವಾಹನಗಳಲ್ಲಿ ಹೋಗ್ತೀವಿ, ವಾಹನಗಳಲ್ಲಿ ಬರಬೇಕಾದ್ರೆ ಒಂದು ವಾಹನದಲ್ಲಿ ಎಷ್ಟೊಂದು ಉಪಕರಣಗಳು ಬಳಸಿರ್ತಾರೆ. ಪ್ರತಿಯೊಂದು ಉಪಕರಣನೂ ಒಬ್ಬ ವಿಜ್ಞಾನಿಯ ಕೊಡುಗೆ ಆಗಿರ್ತದೆ. ಇವತ್ತು ನೀವು ಮೊಬೈಲ್ ಬಳಸ್ತೀರಾ, ಅದನ್ನು ಹೇಗೆ ಕಂಡುಹಿಡಿದ್ರು? ಕಂಪ್ಯೂಟರ್ ಬಳಸ್ತೀವಿ, ಟಿ ವಿ ಬಳಸ್ತೀವಿ. ಇವತ್ತು ಎಲ್ಲೋ ನಡೀತಾ ಇರ್ತಕ್ಕಂಥ ವಿಷಯಗಳನ್ನು ಇಲ್ಲಿ ಕುಳಿತುಕೊಂಡು ನಾವು ತಿಳ್ಕೊಳ್ತೀವಿ. ಇವೆಲ್ಲ ವಿಜ್ಞಾನ ನೋಡಿ ಎಷ್ಟು ನಮಗೆ ತಿಳಿಸ್ತಾ ಇದೆ. ಹಂಗಾಗಿ ಇದರ ಹಿಂದೆ ಎಲ್ಲ ವಿಜ್ಞಾನಿಗಳ ಶ್ರಮ ಇದೆ. ಅವರು ತುಂಬ ಕಠಿಣ ಪರಿಶ್ರಮ ಹಾಕಿರ್ತಾರೆ. ಎಷ್ಟೋ ಜನ ಇದನ್ನು ಕಂಡುಹಿಡಿಯೋವಾಗಲೇ ಸತ್ತೋಗ್ಬಿಡ್ತಾರೆ. ಈಗ ಉದಾಹರಣೆಗೆ ಮೇಡಮ್ ಕ್ಯೂರಿ ಹೇಳಿದರು, ಕ್ಯಾನ್ಸರ್ ಬಂದು ಅವ್ರಿಗೆ ಗೊತ್ತಿತ್ತು ಇದೇನು ಯುರೇನಿಯಂ ಗೊತ್ತಲ್ಲ, ಅದು ಒಂದು ಮೂಲ ವಸ್ತು. ಆ ಯುರೇನಿಯಂ ಏನು ರೇಡಿಯೇಷನ್ಸಿಂದ ಅದರ ವಿಕಿರಣ ಪಟುತ್ವವನ್ನು ಹೊಂದಿದೆ. ಅದರ ರೇಡಿಯೇಷನ್ ನಮ್ಮ ದೇಹಕ್ಕೆ ಹೋದರೆ ಕಾಯಿಲೆ ಬರುತ್ತೆ ಅಂತ ಗೊತ್ತಿತ್ತು. ಇದು ಗೊತ್ತಿದ್ರೂ ಕೂಡ ಅವರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಇದನ್ನು ಕಂಡುಹಿಡಿದಕ್ಕೆ ಈ ಅಪಾಯಕಾರಿಯಾದಂತಹ ಪ್ರಯೋಗಗಳನ್ನು ಮಾಡ್ತಾರೆ. ಕೊನೆಗೆ ಅವರು ಸಾವನ್ನಪ್ತಾರೆ. ಇದೇ ಥರ ಸುಮಾರು ಜನ ವಿಜ್ಞಾನಿಗಳು ಮೊದಲು ಸುಮಾರು ಜನ ಕೆಲವರು ಹೇಳಿದ್ದನ್ನು ನಂಬದೆ ಕೆಲವ್ರನ್ನ ಸಾಯಿಸಿರೋದು ಉಂಟು ಆ ಕಾಲದಲ್ಲಿ. ಹೀಗೆ ವಿಜ್ಞಾನಿಗಳ ಶ್ರಮ ಜಾಸ್ತಿ ಇದೆ. ಆ ಎಲ್ಲ ವಿಜ್ಞಾನಿಗಳನ್ನು ನಾವು ಇವತ್ತು ಈ ವಿಜ್ಞಾನ ದಿನದಂದು ನೆನಪಿಸ್ಕೊಳ್ಬೇಕು. ಮತ್ತು ವಿದ್ಯಾರ್ಥಿಗಳಾದ ನೀವು ಮುಂದಿನ ದಿನಗಳಲ್ಲಿ ವಿಜ್ಞಾನಿಗಳಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾ, ಸಾರ್ ಹೇಳಿದ್ರು ಇಂಜಿನಿಯರ್ಗಳು ಸಾಕಷ್ಟು ಆಗ್ತಾ ಇದ್ದಾರೆ, ಡಾಕ್ಟ್ರುಗಳಾಗ್ತಾ ಇದ್ದಾರೆ, ಆದರೆ ವಿಜ್ಞಾನಿಗಳಾಗ್ತಾ ಇಲ್ಲ. ವಿಜ್ಞಾನಿಗಳಾಗೋದ್ರಿಂದ ಇನ್ನೂ ಸಾಕಷ್ಟು ಕಂಡುಹಿಡಿಯೋದು ಎಷ್ಟಿದೆಯೋ ಯಾರಿಗೆ ಗೊತ್ತು. ನಮಗೇನು ಗೊತ್ತಿಲ್ಲ ಅವೆಲ್ಲ ಕಂಡುಹಿಡಿಬೋದು. ಹಾಗಾಗಿ ನಿಮ್ಮಲ್ಲೂ ಕೂಡ ಯಾರಾದರೂ ಒಬ್ಬ ವಿಜ್ಞಾನಿ ಹುಟ್ಟಬೋದು. ಅದಕ್ಕೆ ನೀವೆಲ್ಲನೂ ಕೂಡ PUC ಸೈನ್ಸ್ ತಗೋಬೇಕಾಗ್ತದೆ. ಸೈನ್ಸ್ ತಗೊಂಡ್ಮೇಲೆ BSc ಡಿಗ್ರಿ ಮಾಡಬೇಕು, ಅದಾದಮೇಲೆ MSc ಮಾಡಬೇಕು, PhD ಮಾಡಬೇಕು, ಮತ್ತು ಅದರಲ್ಲೇ ಏನು ರಿಸರ್ಚ್ ಸಂಶೋಧನೆಯನ್ನು ಮಾಡಬೇಕು. ಆವಾಗ ನೀವು ವಿಜ್ಞಾನಿ ಅಂತ ಅನಿಸ್ಕೊಳ್ತೀರ. ಬಟ್ ಇವೆಲ್ಲ ಲೇಟಾಗಿ ಓದುವಂಥ ಜಾಸ್ತಿ ಇರ್ತದೆ. ಇವಾಗೆಲ್ಲ ಏನಪ್ಪ ಅಂದರೆ ಬೇಗ SLC ಆದ ತಕ್ಷಣ ಕೆಲಸ ಬೇಕು, PUC ಆದರೆ ಕೆಲಸ. ಸೈಂಟಿಸ್ಟ್ ಆಗ್ಬೇಕಂದ್ರೆ ತುಂಬ ವರ್ಷ ಕೆಲಸ ಮಾಡಬೇಕು. SLC ಆದಮೇಲೆ ಕನಿಷ್ಠ ಅಂದ್ರೂ ಕೂಡ ನೀವು 5-10 ವರ್ಷ ಕೆಲಸ ಮಾಡಿದ್ರೆ ಸೈಂಟಿಸ್ಟ್ ಆಗೋದು. ಅದಾದಮೇಲೂ ಮಾಡಬೇಕು, ಸಾಯೋವರೆಗೂ ಸೈಂಟಿಸ್ಟ್ ಕೆಲಸ ಮಾಡ್ತಾನೆ. ಅಂತಹ ಒಂದು ವಿಜ್ಞಾನಿಗಳು ಏನಪ್ಪ ಅಂದರೆ ಅವರು ತಮ್ಮ ಜೀವನವನ್ನು ಕಳ್ಕೊಂಡು ನಮಗೆ ಜೀವನವನ್ನು ಕೊಡ್ತಾರೆ. ಅಂಥವ್ರನ್ನ ನಾವು ಇವತ್ತಿನ ದಿನ ಜ್ಞಾಪಿಸ್ಕೋಬೇಕು ಅಂತ ಹೇಳ್ತಾ, ಭಾಳಷ್ಟು ಸಮಯ ಆಗಿದೆ. ಇವತ್ತು ನಮ್ಮ ಶಾಲೆಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದಷ್ಟು ಹಿತನುಡಿಗಳನ್ನು ಮತ್ತು ವಿಜ್ಞಾನದ ಅಂಶಗಳನ್ನು ತಿಳಿಸ್ಕೊಟ್ಟಂತಹ ಶಿವಪ್ರಕಾಶ್ ಸರ್ ಮಿತ್ರರಿಗೂ ಕೂಡ ನಮ್ಮ ಈ ಒಂದು ವೇದಿಕೆಯಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಮ ಜೀವನವನ್ನು ತೆಗೆದು ಈ ಮನುಕುಲದ ಏಳಿಗೆಗಾಗಿ ಅವರು ಶ್ರಮ ಪಡ್ತಾರೆ. ಹಾಗೂ ನಾವೆಲ್ಲರೂ ವೈಜ್ಞಾನಿಕ ಮನೋಭಾವ ಬೆಳೆಸ್ಕೋಬೇಕು. ಆಗುವ ಅವಕಾಶ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಇದೆ. ಅದನ್ನು ವಿಜ್ಞಾನಿಗಳಾಗಿ ಈ ಒಂದು ದೇಶದ ಪ್ರಪಂಚದ ಏಳಿಗೆಗೆ ತಾವು ತಮ್ಮ ಕೈಲಾದ ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತ ತುಂಬ ಸುದೀರ್ಘವಾಗಿ ತಿಳಿಸ್ಕೊಟ್ಟಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಜಮೀರ್ ಪಾಷಾ ಸರ್ ಅವರಿಗೆ ಅನಂತ ಧನ್ಯವಾದಗಳು. ವಂದನಾರ್ಪಣಾ ಕಾರ್ಯ ನಡೆಸ್ಕೊಳ್ಳೋದಕ್ಕೆ ನಮ್ಮ ಶಾಲೆಯ ಆಂಗ್ಲ ಭಾಷಾ ಶಿಕ್ಷಕರಾದಂಥ
ಶ್ರೀಯುತ ರಘುನಾಥ್ ರೆಡ್ಡಿ ಸರ್ ಅಲ್ಲಿ ವಿನಂತಿ ಮಾಡ್ತೀನಿ. ಶುಭಾಶಯವನ್ನು ಕೋರ್ತಾ ಮತ್ತೊಮ್ಮೆ ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ ನಿಮ್ಮೆಲ್ಲರಿಗೂ ಶುಭಾಶಯವನ್ನು ಕೋರ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ ನೆಚ್ಚಿನ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಜಮೀರ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಗಣ್ಯರಾಗಿ ಬಂದು ಇಲ್ಲಿ ಬಹಳಷ್ಟು ಒಂದು ಹಿತವಚನಗಳು ಮತ್ತು ವಿಜ್ಞಾನದ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸಿಕೊಟ್ಟಂತಹ ಶಿವಪ್ರಕಾಶ್ ಸರ್ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಲ್ಲಿ ಹಿರಿಯರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಸರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಅವರಿಗೂ ಸಹ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಶಾಲೆಯ ಎಲ್ಲ ಒಂದು ಶಿಕ್ಷಕರು ಸಹ ನಮ್ಮ ಒಂದು ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಲ್ಲಿ ಬೆಳಗ್ಗಿಂದಲೂ ಸಹ ಭಾಳಷ್ಟು ಕಾರ್ಯಕ್ರಮದಲ್ಲಿ ಮಕ್ಕಳು ಸಹ ಭಾಗವಹಿಸಿರ್ತೀರ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಒಂದು ಭಾಳಷ್ಟು ಯಶಸ್ವಿಯಾಗಿ ನಡೆಸ್ಕೊಟ್ಟಿರ್ತೀರ. ಸೊ ನಿಮಗೂ ಸಹ ನಾವು ಒಂದು ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಘು ಸರ್ ಅವ್ರಿಗೂ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ.